ತಮಿಳುನಾಡು ರಾಜಕಾರಣದಲ್ಲಿ ಮತ್ತೊಂದು ಮೆಗಾ ಕ್ರಾಂತಿಯಾಗಿದೆ. ಟಿವಿಕೆ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ವಿಭಜನೆಯತ್ತ ಸಾಗ್ತಾ ಇದೆ ಅಣ್ಣಾ ಡಿಎಂಕೆ ಪಕ್ಷ. ತಮಿಳುನಾಡು ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಮೆಗಾ ಕ್ರಾಂತಿ ಇದು. ಟಿವಿಕೆ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಅಣ್ಣಾ ಡಿಎಂಕೆ ಇಬ್ಬಾಗ ಆಗುವಂತ ಸಾಧ್ಯತೆ ಇದೆ. ಎಐಎಡಿಎಂಕೆಯ ಒಂದು ಬಣದಿಂದ ಟಿವಿಕೆಗೆ ಬೆಂಬಲವನ್ನ ಘೋಷಣೆ ಮಾಡಲಾಗಿದೆ. ಪಳನಿಸ್ವಾಮಿ ವಿರುದ್ಧ ಷಣ್ಮುಗಂ ಬಣದ 30 ಶಾಸಕರು, ಇತ್ತ ಇಪಿಎಸ್ ಪರ 17 ಶಾಸಕರಿದ್ದಾರೆ. ಷಣ್ಮುಗಂ ಪರ ಇರೋದು 30 ಶಾಸಕರು. ಒಟ್ಟು 47 ಶಾಸಕರ ಸಂಖ್ಯಾಬಲ ಎಐಎಡಿಎಂಕೆ ಪಕ್ಷಕ್ಕಿದೆ. ಷಣ್ಮುಗಂ ಬಣದ 30 ಶಾಸಕರು ಟಿವಿಗೆ ಬೆಂಬಲವನ್ನು ಕೊಟ್ಟರೆ ಸರ್ಕಾರ ರಚನೆಗೂ ಕೂಡ ವೆರಿ ಈಸಿ ಆಗುತ್ತೆ. ಒಂದು ರೀತಿಯಲ್ಲಿ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ. ಸದನ ನಾಯಕನಾಗೋಕೆ ಇಚ್ಛೆ ಪಟ್ಟಿದ್ದಂಥ ಪಳನಿಸ್ವಾಮಿಗೆ ಹಿನ್ನಡೆ ಆಗಿದೆ. ಗಮನಿಸಬೇಕಾದಂಥ ವಿಚಾರ ಇದು. ವೇಲುಮಣಿಯನ್ನ ಸದನದ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ಎಡಪ್ಪಾಡಿ ಪಳನಿಸ್ವಾಮಿ ಸದನದ ನಾಯಕನಾಗೋಕೆ ಆಸೆಯನ್ನು ಇಟ್ಕೊಂಡಿದ್ರು, ಆದರೆ ಅದಕ್ಕೆ ಹಿನ್ನಡೆಯಾಗಿದೆ. ವೇಲುಮಣಿಯನ್ನ ಸದನದ ನಾಯಕನಾಗಿ ಆಯ್ಕೆ ಮಾಡುವಂತ ನಿರ್ಧಾರಕ್ಕೆ ಬರಲಾಗಿದೆ. ಸಿ.ವಿ. ಷಣ್ಮುಗಂ ಬಣದ ವೇಲುಮಣಿ ಸದನದ ನಾಯಕ ಆಗ್ತಾರೆ. ಎಂಜಿಆರ್ ಸ್ಥಾಪಿಸಿದಂತ ಅಣ್ಣಾ ಡಿಎಂಕೆ ಪಕ್ಷ ಇಬ್ಬಾಗ ಆಗಲಿದೆಯಾ? ಪೇಪರ್ ಲೀಕ್, ಸಿಬಿಐ ತನಿಖೆ ನೀಡೋಕೆ ಕೇಂದ್ರ ನಿರ್ಧಾರವನ್ನು ಮಾಡಿಕೊಂಡಿದೆ. ರಾಜಸ್ಥಾನದಲ್ಲಿ ನೀಟ್ ಪೇಪರ್ ಲೀಕ್ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಟ್ಟಿದ ಫೀಸ್ಗಳನ್ನೆಲ್ಲ ವಾಪಸ್ ಕೊಡೋದಾಗಿ ಹೇಳಲಾಗಿದೆ. ಮೇ 3ರಂದು ನಡೆದಿದ್ದಂತ ನೀಟ್ ಪರೀಕ್ಷೆ ಮಾತ್ರ ರದ್ದಾಗಿದೆ. ಸಿಬಿಐ ತನಿಖೆಗೆ ನೀಡೋಕೆ ಕೇಂದ್ರ ಸರ್ಕಾರ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆ. ಕಟ್ಟಿದ ಫೀಸ್ಗಳನ್ನೆಲ್ಲ ವಾಪಸ್ ಕೊಡೋದಾಗಿ ಹೇಳಲಾಗಿದೆ. ಮೇ 3ರಂದು ನಡೆದಿದ್ದಂತ ನೀಟ್ ಪರೀಕ್ಷೆ ಮಾತ್ರ ರದ್ದಾಗಿದೆ. ಶೀಘ್ರವೇ ನೀಟ್ ಮರುಪರೀಕ್ಷೆ ದಿನಾಂಕ ಪ್ರಕಟಿಸುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶಾದ್ಯಂತ ಮೇ 3ರಂದು ಪರೀಕ್ಷೆ ಆಗಿತ್ತು. ಇನ್ನೊಂದು ಕಡೆಯಲ್ಲಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ. ಈ ಪೇಪರ್ಗಳು ಪರೀಕ್ಷೆಗಿಂತ ಮುಂಚಿತವಾಗಿ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ಗಳು ಲೀಕ್ ಆದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಲೀಕ್ ಆದಂಥ ಕ್ವಶನ್ ಪೇಪರ್ ಏನಿತ್ತು, ಹಾಗೆಯೇ ಪರೀಕ್ಷೆಯ ದಿನದಂದು ಸಿಕ್ಕಿದಂಥ ಕ್ವಶನ್ ಪೇಪರ್ ಏನಿತ್ತು, ಎರಡರಲ್ಲೂ ಇದ್ದಂಥ ಪ್ರಶ್ನೆಗಳು ಒಂದೇ ಆಗಿದ್ವು ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿತ್ತು. ಅದಾದ ಮೇಲೆ ಇದರ ಹಿಂದೆ ಒಂದು ದೊಡ್ಡ ದಂಧೆಯೇ ನಡೆದಿದೆ. 30,000ದಿಂದ ಹಿಡಿದು 2 ಲಕ್ಷದವರೆಗೆ ಈ ಕ್ವಶನ್ ಪೇಪರ್ಗಳನ್ನ ಮಾರಾಟ ಮಾಡಲಾಗಿತ್ತು ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿತ್ತು. ಈಗ ಸಿಬಿಐ ತನಿಖೆಗೆ ನೀಡೋಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಹಾಗೆಯೇ ಒಂದು ಕಡೆಯಲ್ಲಿ ತನಿಖೆ ಆದರೆ ಈ ಕ್ವಶನ್ ಪೇಪರ್ಗಳನ್ನು ಲೀಕ್ ಮಾಡಿದವರು ಯಾರು? ಇತ್ತ ಸಾಕಷ್ಟು ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷೆಯನ್ನು ಬರೆದಿದ್ದಾರೆ. ಅವರಿಗೆ ಕಟ್ಟಿದ ಫೀಸ್ಗಳನ್ನು ವಾಪಸ್ ಕೊಡೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಮೇ 3ರಂದು ನಡೆದಿದ್ದಂಥ ಪರೀಕ್ಷೆ ಮತ್ತೊಮ್ಮೆ ಆಗುತ್ತೆ. ಪೇಪರ್ ಲೀಕ್ ಆಗಿರುವಂಥ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ BA ಅರುಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಗಮನಿಸ್ತಾ ಇದ್ವಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಎನ್ನುವಂತ ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿತ್ತು. ಇದಾದ ನಂತರ ಆಗ್ತಾ ಇರುವಂತ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಸಂಪತ್, ಈಗ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದವು ಅನ್ನುವಂತ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವೈದ್ಯಕೀಯ ಅಥವಾ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ಏನಿದೆ, ವೈದ್ಯಕೀಯ ಪ್ರವೇಶಕ್ಕಾಗಿ ನಡೆಯುವಂಥದ್ದು, ಈ ಒಂದು ಪ್ರವೇಶ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ದೇಶಾದ್ಯಂತ ಎಲ್ಲ ಸ್ಥಳಗಳಲ್ಲೂ ಕೂಡ ರದ್ದು ಮಾಡಲಾಗಿದೆ. ಅಷ್ಟೇ ಅಲ್ಲದಿರ ಈಗ ಯಾರ್ಯಾರು ಅಭ್ಯರ್ಥಿಗಳು ಪರೀಕ್ಷಾ ಶುಲ್ಕವನ್ನ ಪಾವತಿ ಮಾಡಿದ್ರೋ ಅವರೆಲ್ಲರಿಗೂ ಕೂಡ ಆ ಪರೀಕ್ಷಾ ಶುಲ್ಕವನ್ನ ಮರುಪಾವತಿ ಮಾಡೋದಕ್ಕೂ ಸಹ ನೀಟ್ ಪರೀಕ್ಷಾ ಮಂಡಳಿ ನಿರ್ಧಾರವನ್ನ ಕೈಗೊಂಡಿದೆ. ಮರುಪರೀಕ್ಷೆ ಯಾವಾಗ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಶೀಘ್ರದಲ್ಲೇ ಒಂದು ಹೊಸ ದಿನಾಂಕವನ್ನ ತಿಳಿಸಲಾಗುತ್ತೆ ಅಂತ ಹೇಳಿ NTA ಕೂಡ ಹೇಳಿದೆ. ಈ ನಡುವೆ ಕೇಂದ್ರ ಸರ್ಕಾರ ಕೂಡ ಇಡೀ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದೆ.
ಮೇ 3ನೇ ತಾರೀಕು ದೇಶಾದ್ಯಂತ ಸುಮಾರು 22,79,000 ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆಯನ್ನ ಎದುರಿಸಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಪರೀಕ್ಷೆಗೆ ಕೆಲವು ದಿನಗಳು ಮೊದಲು ರಾಜಸ್ಥಾನದಲ್ಲಿ, ವಿಶೇಷವಾಗಿ ರಾಜಸ್ಥಾನದಲ್ಲಿ ಸುಮಾರು 400 ಪ್ರಶ್ನೆಗಳಿರುವಂತ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಆಗಿತ್ತು. ಅದನ್ನ ಬೇರೆ ಬೇರೆ ಕಡೆ ವಿತರಣೆಗಳು ಕೂಡ ಆಗಿತ್ತು. ಅದರಲ್ಲಿ ಜೀವ ವಿಜ್ಞಾನ ಮತ್ತು ರಸಾಯನಶಾಸ್ತ್ರದ ಸುಮಾರು 100ಕ್ಕೂ ಹೆಚ್ಚು ಪ್ರಶ್ನೆಗಳು ಪರೀಕ್ಷೆಗಳಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಸಾಕಷ್ಟು ಹೋಲಿಕೆ ಇದ್ವು. ಅಂದ್ರೆ ಈ ಮೊದಲು ಹಂಚಿಕೆಯಾದಂತ 400 ಪ್ರಶ್ನೆಗಳಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯ ಪ್ರತಿ ಏನಿತ್ತು, ಅದಕ್ಕೂ ಈಗ ಪರೀಕ್ಷೆಯಲ್ಲಿ ಮೇ 3ನೇ ತಾರೀಕು ನಡೆದಂತಹ ಪರೀಕ್ಷೆಯಲ್ಲಿ ಜೀವಶಾಸ್ತ್ರ ಹಾಗೂ ರಸಾಯನಶಾಸ್ತ್ರದ 100ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಸೇಮ್ ಟು ಸೇಮ್ ಬಂದಿವೆ ಅಂತ ಹೇಳಲಾಗ್ತಾ ಇತ್ತು. ಅಧಿಕಾರಿಗಳೇನೋ ಅದನ್ನ ಗೆಸ್ ಪೇಪರ್ ಅಥವಾ ಕೋಚಿಂಗ್ ಸ್ಟೈಲ್ ಟೆಸ್ಟ್ ಸರಣಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಇದು ಖಂಡಿತವಾಗಿಯೂ ಮೊದಲೇ ಲೀಕ್ ಆಗಿರುವಂತದ್ದು ಅಂತ ಬಹುತೇಕ ಗೊತ್ತಾಗಿತ್ತು. ಹಾಗಾಗಿನೇ ರಾಜಸ್ಥಾನದ ಪೊಲೀಸರ ವಿಶೇಷ ತಂಡ ಈ ಬಗ್ಗೆ ಒಂದು ರೀತಿ ತನಿಖೆಯನ್ನ ಕೂಡ ಆರಂಭ ಮಾಡಿತ್ತು. ಈಗ ಆ ಒಂದು ಪ್ರಶ್ನೆಗಳು ಲೀಕ್ ಆಗಿರೋದು ಖಚಿತ ಆಗಿರುವ ಹಿನ್ನೆಲೆಯಲ್ಲೇ ಈಗ ನೀಟ್ ಪರೀಕ್ಷಾ ಮಂಡಳಿ ಪರೀಕ್ಷೆಯನ್ನೇ ರದ್ದು ಮಾಡಿದೆ. ಹೊಸದಾಗಿ ಎಲ್ಲ ಪರೀಕ್ಷಾರ್ಥಿಗಳು ಹೊಸದಾಗಿ ಅಪ್ಲೈ ಮಾಡಿಕೊಂಡು ಹೊಸದಾಗಿ ಅವರು ಈ ಒಂದು ಪರೀಕ್ಷೆಯನ್ನ ಬರಿಬೇಕಾಗತ್ತೆ. ಸಾಧಾರಣವಾಗಿ ಈ ಪ್ರಶ್ನೆ ಪತ್ರಿಕೆಗಳನ್ನ ನೀಟ್ ಪರೀಕ್ಷಾ ಮಂಡಳಿ ಅಥವಾ NTA ಏನಿದೆ ಇದು GPS ಟ್ರ್ಯಾಕ್ ಮಾಡಲಾದಂತ ವಾಹನಗಳಲ್ಲೇ ಸಾಗಿಸ್ತಾರೆ. ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ AI ಆಧಾರಿತ ಹಾಗೂ CCTV ಮಾನಿಟರಿಂಗ್ ವ್ಯವಸ್ಥೆ, ಬಯೋಮೆಟ್ರಿಕ್ ಪರಿಶೀಲನೆ, 5G ಜಾಮರ್ಗಳನ್ನ ಅಳವಡಿಸಲಾಗಿತ್ತು. ಈ ಎಲ್ಲ ವ್ಯವಸ್ಥೆಗಳು ಮಾಡಿದ್ರೂ ಸಹ ಪರೀಕ್ಷೆಗೆ ಸಾಕಷ್ಟು ಮೊದಲೇ 400 ಪ್ರಶ್ನೆಗಳಿರುವಂತ ಆ ಪ್ರತಿ ಹೊರ ಬಂದಿದ್ದಾದ್ರೂ ಹೇಗೆ ಅನ್ನೋದು ಈಗ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಬಹುಶಃ CBI ತನಿಖೆಯ ಬಳಿಕ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, NTA ಅಧಿಕಾರಿಗಳೇನಾದ್ರು ಇದಾರಾ, ಸಿಬ್ಬಂದಿ ಇದಾರಾ, ಅದು ಯಾವ ರೀತಿ ಲೀಕ್ ಆಯ್ತು, ಇವೆಲ್ಲವೂ ಕೂಡ ನಂತರ ಒಂದು ತನಿಖೆ ಆದ ಬಳಿಕ ಸಂಪೂರ್ಣವಾಗಿ ಗೊತ್ತಾಗತ್ತೆ. ಆದ್ರೆ ಈಗ ಇದರಿಂದಾಗಿ ಸುಮಾರು ಪರೀಕ್ಷೆ ಬರೆದಂತ 22,79,000 ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರೋದಂತೂ ನಿಜ. ಅದರಲ್ಲಿ ಮಹಿಳಾ ಅಭ್ಯರ್ಥಿಗಳೇ ಸುಮಾರು 13,32,000 ಇದ್ದಾರೆ. 9,46,000 ಪುರುಷ ಅಭ್ಯರ್ಥಿಗಳಿದ್ದಾರೆ. ಇವರೆಲ್ಲರಿಗೂ ಕೂಡ ಈಗ ಸಮಸ್ಯೆ ಆಗ್ತಾ ಇದೆ. 2024ರಲ್ಲೂ ಕೂಡ ಇದೇ ರೀತಿಯಾಗಿತ್ತು. 2024ರಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಆ ಬಳಿಕ NTA ಈ ಪರೀಕ್ಷೆಯನ್ನ ಸೋರಿಕೆ ಮುಕ್ತ ಮಾಡಿದ್ದೇವೆ, ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದೇವೆ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿತ್ತು. ಆದ್ರೆ ಈಗ ಅಂತಹ ಕಟ್ಟುನಿಟ್ಟಿನ ಪರೀಕ್ಷೆಯಲ್ಲೂ ಸಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಇಡೀ ದೇಶಕ್ಕೆ ಒಂದು ರೀತಿ ಅಚ್ಚರಿಗೆ ಕಾರಣ ಆಗಿದೆ. ತನಿಖೆಯ ವರದಿ ಬಂದ ನಂತರ ವಾಸ್ತವಾಂಶ ಏನು ಅನ್ನೋದು ಗೊತ್ತಾಗುತ್ತೆ. ಸಂಪತ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.